ಅದು ರಾಜ್ಯದ ಮೊದಲ ಲಾಕಪ್ ಡೆತ್ ಪ್ರಕರಣ. ಆ ಪ್ರಕರಣದ ತೀವ್ರತೆ ಎಷ್ಟರ ಮಟ್ಟಿಗಿತ್ತು ಅಂತ ಹೇಳಿದ್ರೆ, ಅಂದಿನ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ನಿಜಲಿಂಗಪ್ಪ ಅವರ ರಾಜೀನಾಮೆ ಕೂಡ ಕೇಳಿಬಂತು. ಅವರ ತಲೆದಂಡ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಯಿತು. ಶತಮಾನಗಳಷ್ಟು ಹಳೆಯದಾದಂತಹ ಸಿಎಂ ರಾಜೀನಾಮೆಗೆ ಕಾರಣ ಆದಂತಹ ಆ ಸ್ಟೇಷನ್ ಬಿಲ್ಡಿಂಗ್ ಇನ್ನೂ ನೆನಪು ಮಾತ್ರ. ಏನಿದು ಸ್ಟೋರಿ? ಯಾವ ಸ್ಟೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ? ಯಾಕೆ ಇಷ್ಟೊಂದು ಹೈಪ್ ಈ ಸ್ಟೇಷನ್ ಬಗ್ಗೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಸಿಎಂ ರಾಜೀನಾಮೆಗೆ ಕಾರಣವಾಗಿದ್ದ ಸ್ಟೇಷನ್ ಡೆಮಾಲಿಷನ್. ಒಂದು ಲಾಕಪ್ ಡೆತ್ಗೆ ಸಿಎಂ ರಾಜೀನಾಮೆ ಕೊಡ್ತಾರೆ ಅಂದ್ರೆ ಯಾರಾದ್ರೂ ನಂಬುವ ಮಾತಾ? ಅದೆಲ್ಲ ಸಾಧ್ಯವಿಲ್ಲ ಅಂತ ಯಾರು ಬೇಕಾದ್ರೂ ಹೇಳ್ತಾರೆ. ಆದ್ರೆ ಇಂಥದ್ದೊಂದು ಇತಿಹಾಸ ಬೆಂಗಳೂರಲ್ಲೇ ಸೃಷ್ಟಿಯಾಗಿ ಹೋಗಿದೆ. ಅದು 1958 ಏಪ್ರಿಲ್ 9ನೇ ತಾರೀಕು ಕಳ್ಳತನ ಆರೋಪದಲ್ಲಿ ಮುನಿಯಮ್ಮ ಎಂಬ ಮನೆ ಕೆಲಸದಾಕೆಯನ್ನ ಶೇಷಾದ್ರಿಪುರಂ ಪೊಲೀಸರು ಬಂಧಿಸಿ ಕರೆತಂದಾಗ ಸ್ಟೇಷನ್ನಲ್ಲೇ ಮೃತಪಟ್ಟಿದ್ದರು. ಅಖಂಡ ಮೈಸೂರು ರಾಜ್ಯದ ಅಧಿವೇಶನ ನಡೆಯುತ್ತಿದ್ದಾಗ ಈ ವಿಚಾರ ಸದನದಲ್ಲಿ ಜೋರಾಗಿಯೇ ಪ್ರಸ್ತಾಪವಾಗುತ್ತದೆ. ಅಂದಿನ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯ ವಿಪಕ್ಷ ನಾಯಕ ಶಾಂತವೇರಿ ಗೋಪಾಲಗೌಡರು ಸರ್ಕಾರದ ವಿರುದ್ಧ ಹರಿಹಾಯ್ತಾರೆ. ಪೊಲೀಸರನ್ನ ಸಮರ್ಥಿಸಿಕೊಳ್ಳಬೇಕಿದ್ದ ಗೃಹ ಸಚಿವ ಸಿಎಂ ಪೂಣಚ್ಚ ವಿಪಕ್ಷದೆದುರು ಸಪ್ಪೆಯಾದಾಗ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಪೊಲೀಸರಿಗೆ ಮುನಿಯಮ್ಮಾಳನ್ನ ಸಾಯಿಸುವ ಉದ್ದೇಶ ಇರಲಿಲ್ಲ ಅಂತಾರೆ. ಪರೋಕ್ಷವಾಗಿ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅಂತ ಸಿಎಂ ಒಪ್ಕೊಂಡಿದ್ದಾರೆ ಅಂತ ವಿಪಕ್ಷಗಳು ದೊಡ್ಡ ಹುಯಿಲೆಬ್ಬಿಸ್ತಾರೆ. ಅಂದು ಕೇಂದ್ರದಿಂದ ಬಂದ ಸದಸ್ಯರು ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ ಮೇ 16, 1958ರಂದು ನಿಜಲಿಂಗಪ್ಪರನ್ನ ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಸಿ ಬಿಡಿ ಜತ್ತಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ. ಯಾಕೆ ಈ ವಿಚಾರ ಈಗ ಹೇಳ್ತಿದ್ದೀವಿ ಅಂದ್ರೆ, ಮುಖ್ಯಮಂತ್ರಿ ರಾಜೀನಾಮೆ ಪಡೆದ ಶೇಷಾದ್ರಿಪುರಂ ಸ್ಟೇಷನ್ ಕಟ್ಟಡ ಇನ್ನು ನೆನಪು ಮಾತ್ರ. ಹಳೆ ಬಿಲ್ಡಿಂಗ್ ಕೆಡವಿ ಹೊಸ ಕಟ್ಟಡ ಕಟ್ಟಲು ಪ್ಲಾನ್ ಮಾಡಲಾಗಿದೆ. ಈಗಾಗಲೇ ಪೊಲೀಸ್ ಠಾಣೆಯನ್ನ ಬೇರೆ ಕಡೆ ವರ್ಗಾವಣೆ ಮಾಡಲಾಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಲಾಕಪ್ ಡೆತ್ಗೆ ಯಾರಾದರೂ ಒಬ್ಬರು ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಏನಾದರೂ ಕೇಳಿದ್ರಾ? ಈ ರೀತಿಯಾದಂತಹ ಒಂದು ಘಟನೆ ಕೂಡ ಜರುಗಿದೆ ಅಂತೇಳಿ ಯಾರಾದರೂ ಭಾವಿಸ್ತೀರಾ? ನಿಜಕ್ಕೂ ನಮ್ಮ ಕರ್ನಾಟಕದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಆಗಿದೆ. 1958ರಲ್ಲಿ ಎಸ್ ನಿಜಲಿಂಗಪ್ಪ ಒಂದು ಲಾಕಪ್ ಡೆತ್ನಿಂದ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಶೇಷಾದ್ರಿಪುರಂ ಪೊಲೀಸ್ ಠಾಣೆಯ ಲಾಕಪ್ ಡೆತ್ನಲ್ಲಿ ನಾವಿದ್ದೀವಿ. ಶೇಷಾದ್ರಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮುನಿಯಮ್ಮ ಎನ್ನುವ ಒಬ್ಬ ಕೆಲಸದಾಕೆ ಆಕೆಯ ಮೇಲೆ ಒಂದು ಕಂಪ್ಲೇಂಟ್ ಲಾಡ್ಜ್ ಆಗುತ್ತೆ. ತಾನು ಕೆಲಸವನ್ನು ಮಾಡ್ತಿದ್ದಂತಹ ಮನೆಯಲ್ಲಿ ಕಳ್ಳತನವನ್ನು ಮಾಡಿದ್ದಾಳೆ, ಚಿನ್ನಾಭರಣ ವಜ್ರ ವೈಡೂರ್ಯಗಳನ್ನು ಕದ್ದಿದ್ದಾಳೆ ಅನ್ನೋ ಒಂದು ದೂರಿನ ಮೇಲೆ ಆಕೆಯನ್ನು ಠಾಣೆಗೆ ಕರೆತರ್ತಾರೆ. ವಿಚಾರಣೆ ಸಂದರ್ಭದಲ್ಲಿ ಒಂದಷ್ಟು ಟಾರ್ಚರ್ನಿಂದ ಆಕೆ ಸ್ವತೋಗ್ತಾಳೆ. ಮೈಸೂರು ರಾಜ್ಯದ ಅಧಿವೇಶನ ನಡೀತಿರುತ್ತೆ. ಯಾವಾಗ 1958ರಲ್ಲಿ ಈ ಒಂದು ಘಟನೆ ಆಗುತ್ತೋ ಆ ಸಂದರ್ಭದಲ್ಲಿ ವಿಧಾನಸೌಧ ಏನಿರುತ್ತೆ, ಅಧಿವೇಶನ ನಡೀತಕ್ಕಂತಹ ಸಂದರ್ಭದಲ್ಲಿ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಶಾಂತವೇರಿ ಗೋಪಾಲಗೌಡರು ಈ ಒಂದು ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಹೋರಾಟಕ್ಕೆ ಬಳಸ್ಕೊಳ್ತಾರೆ. ಸದನದಲ್ಲಿ ಸಾಕಷ್ಟು ಮಾತುಕತೆಗಳು ನಡೆಯುತ್ತೆ, ಒಂದಷ್ಟು ವಾಗ್ಯುದ್ಧಗಳು ನಡೆಯುತ್ತೆ. ರಾಜೀನಾಮೆಯನ್ನು ನಿಜಲಿಂಗಪ್ಪನವರು ಕೊಡಲೇಬೇಕು ಅನ್ನೋ ಒಂದು ಹಕ್ಕೊತ್ತಾಯವನ್ನು ಕೂಡ ಮಾಡುವ ಕೆಲಸವನ್ನ ಮಾಡ್ತಾರೆ. ಹೀಗಾಗಿಯೇ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಒಂದಷ್ಟು ವೀಕ್ಷಕರು ರಾಜ್ಯಕ್ಕೆ ಬರ್ತಾರೆ, ಶಾಸಕರ ಅಭಿಪ್ರಾಯವನ್ನು ಕೇಳ್ಕೊಂಡು ಅದಾದ ಬಳಿಕ ನಿಜಲಿಂಗಪ್ಪ ಅವ್ರನ್ನ ರಾಜೀನಾಮೆ ಕೊಡಿಸುವ ಕೆಲಸವನ್ನು ಮಾಡ್ತಾರೆ. ಆ ಬಳಿಕ ಬಿಡಿ ಜತ್ತಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೇಮಕ ಮಾಡುವ ಕೆಲಸವನ್ನು ಕೂಡ ಮಾಡ್ತಾರೆ. ಅಂದರೆ 1958 ಮೇ 16ನೇ ತಾರೀಕು ನಿಜಲಿಂಗಪ್ಪ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಕೇವಲ 1.5 ವರ್ಷಗಳಲ್ಲಿ ತಮ್ಮ ಅಧಿಕಾರಾವಧಿಯನ್ನು ಕಳ್ಕೊಳ್ತಾರೆ. ಅದು ಕಾರಣ ಏನಂತ ಹೇಳಿದ್ರೆ ಕೇವಲ ಒಂದು ಲಾಕಪ್ ಡೆತ್ಗೆ. ಗೃಹ ಸಚಿವರಾಗಿದ್ದಂತಹ ಸಿಎಂ ಪೂಣಚ್ಚ ಅವರು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ವಿಫಲರಾಗ್ಬಿಡ್ತಾರೆ. ಹೀಗಾಗಿಯೇ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳಾಗಿದ್ದಂತಹ ನಿಜಲಿಂಗಪ್ಪನವರು ತಾವು ಬಲಿಪಶು ಆಗಬೇಕಾಗುತ್ತೆ. ಪೊಲೀಸರು ಇಂಟೆನ್ಷನಲಿ ಮಾಡಿಲ್ಲ, ಹೊಡೆದಿಲ್ಲ ಅನ್ನೋ ಮಟ್ಟಿಗೆ ಹೇಳ್ತಾರೆ. ಅಲ್ಲಿಗೆ ಪೊಲೀಸರು ಪರೋಕ್ಷವಾಗಿ ಹೊಡೆದಿದ್ದಾರೆ ಅಂತೇಳಿ ನಿಜಲಿಂಗಪ್ಪನವರೇ ಒಪ್ಕೊಂಡಂತೆ ಆಗುತ್ತೆ. ಹೀಗಾಗಿ ಅವತ್ತು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಅದಾದ ಬಳಿಕ 1962ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಜಯಬೇರಿ ಬಾರಿಸಿ ನಿಜಲಿಂಗಪ್ಪನವರು 5 ವರ್ಷ ಮುಖ್ಯಮಂತ್ರಿಗಳಾಗಿರ್ತಾರೆ. ಇದು ಈ ಸ್ಟೇಷನ್ನ ಇತಿಹಾಸ. 133 ವರ್ಷಗಳಷ್ಟು ಇತಿಹಾಸವನ್ನು ಹೊಂದಿರುವಂತಹ ಈ ಒಂದು ಸ್ಟೇಷನ್ ಏನಿದೆ, ಈ ಸ್ಟೇಷನ್ ಇನ್ನು ನೆನಪು ಮಾತ್ರ. ಒಬ್ಬ ಮಹಿಳೆ ಲಾಕಪ್ ಡೆತ್ನಲ್ಲಿ ಸಾವನ್ನಪ್ಪಿದ್ದಕ್ಕೆ ಆಕೆ
ಮುನಿಯಮ್ಮನ ಸಾವಿಗಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟಂತಹ ಸ್ಟೇಷನ್ ಇದು. ಈ ಸ್ಟೇಷನ್ ಇನ್ನೂ ನೆನಪು ಮಾತ್ರ. 1893ರಲ್ಲಿ ಮೈಸೂರಿನ ದಿವಾನರಾಗಿದ್ದ ಶೇಷಾದ್ರಿ ಅಯ್ಯರ್ ಅವರ ಹೆಸರಿನಲ್ಲಿ ನಿರ್ಮಾಣವಾದ ಏರಿಯಾವೇ ಶೇಷಾದ್ರಿಪುರಂ. ಸರ್ಕಾರಿ ಕಟ್ಟಡವಾಗಿದ್ದ ಈ ಬಿಲ್ಡಿಂಗ್ ಕಾಲಾಂತರದಲ್ಲಿ ಪೊಲೀಸ್ ಠಾಣೆಯಾಗಿತ್ತು. ಈ ಸ್ಟೇಷನ್ಗೆ ಇನ್ನೊಂದು ಇತಿಹಾಸವಿದೆ. ಇಡೀ ಬೆಂಗಳೂರಲ್ಲಿ ಯಾವುದಾದ್ರೂ ಸ್ಟೇಷನ್ನಲ್ಲಿ ಬೆಲ್ ಬಾರಿಸ್ತಿದ್ರೆ ಅದು ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಮಾತ್ರ. ಸಂಜೆ 6 ಗಂಟೆಯಿಂದ ಬೆಳಗಿನ 6 ಗಂಟೆಯವರೆಗೆ ಪ್ರತಿ ಗಂಟೆಗೊಮ್ಮೆ ಬೆಲ್ ಮೊಳಗ್ತಾ ಇತ್ತು. ವಾಚ್ ಇಲ್ಲದ ಕಾಲದಲ್ಲಿ ಬೀಟ್ ಮಾಡ್ತಿದ್ದ ಪೊಲೀಸರಿಗೆ ಇದು ಸಮಯ ತಿಳಿಯೋಕೆ ಸಹಕಾರಿಯಾಗ್ತಿತ್ತು. ಹಳೆಯ ಶೇಷಾದ್ರಿಪುರಂ ನಿವಾಸಿಗಳು ಬೆಲ್ ಮೊಳಗ್ತಿದ್ದು ಕೇಳಿದ್ದಾರೆ. ಯಾವಾಗ ಒಂದು ಲಾಕಪ್ ಡೆತ್ ಸಿಎಂ ಬಲಿ ಪಡೀತೋ ಅಂದಿನಿಂದ ಅಧಿವೇಶನ ಆರಂಭವಾಗ್ತಿದ್ದಂತೆ ಹಿರಿಯ ಅಧಿಕಾರಿಗಳು ಹೆಡ್ ಕ್ವಾರ್ಟರ್ಸ್ ಬಿಟ್ಟು ಹೊರ ಹೋಗದಂತೆ ಅಲರ್ಟ್ ಇರುವಂತೆ ಸೂಚನೆ ಸುಮಾರು ವರ್ಷಗಳವರೆಗೆ ಕಂಟಿನ್ಯೂ ಆಗಿತ್ತು. ಒಟ್ನಲ್ಲಿ ಒಂದು ಲಾಕಪ್ ಡೆತ್ ಒಬ್ಬ ಸಿಎಂ ಸ್ಥಾನ ಕಿತ್ತಿತ್ತೆಂದರೆ ಯಾವ ಮಟ್ಟಿಗಿನ ಹೋರಾಟ ಇರಬೇಕು. ಆದ್ರೆ ಆ ಸ್ಟೇಷನ್ನ ಬಿಲ್ಡಿಂಗ್ ಇನ್ನು ನೆನಪು ಮಾತ್ರ ಅನ್ನೋದೇ ಬೇಸರ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.